ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೆಲೆಬ್ರಿಟಿಗಳು ಅಂದ್ಮೇಲೆ ಒಂದಲ್ಲ ಒಂದು ವಿಚಾರಕ್ಕಾಗಿ ಸುದ್ದಿ ಆಗ್ತಾನೆ ಇರ್ತಾರೆ. ಅಭಿಮಾನಿಗಳಾದವ್ರಿಗೆ ತಮ್ಮ ನೆಚ್ಚಿನ ನಟನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೋಬೇಕು ಅನ್ನುವಂತಹ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿರುವಂತಹ ಫ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಕೂಡ ಖಂಡಿತವಾಗಿ ಫ್ಯಾನ್ಗಳಿಗೆ ಇದ್ದೇ ಇರುತ್ತೆ. ನಮ್ಮ ಕನ್ನಡದ ಸ್ಟಾರ್ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಯಾವುದೇ ಮಾತಿಲ್ಲ, ಆದ್ರೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಲವ್ ಮಾಕ್ಟೇಲ್ ಫಿಲ್ಮ್ ಮೂಲಕ ಸ್ಯಾಂಡಲ್ವುಡ್ ಮಂದಿಗೆ ಫೇವರೇಟ್ ಆಗಿರುವಂತಹ ಡಾರ್ಲಿಂಗ್ ಕೃಷ್ಣ ಈಗ ನಿರ್ಮಾಪಕ, ನಿರ್ದೇಶಕ ಹಾಗೂ ನಾಯಕ ನಟನಾಗಿ ಕೂಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಇವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು MBA. ತಮ್ಮ ಕಂಚಿನ ಕಂಠದ ಮೂಲಕ ಹಾಗೂ ಹೆಚ್ಚಾಗಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ರು ಕೂಡ ಹೀರೋ ರೇಂಜ್ ಅಲ್ಲಿ ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ವಸಿಷ್ಠ ಸಿಂಹ ಅವರ ಕ್ವಾಲಿಫಿಕೇಶನ್ ಬ್ಯಾಚಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋ ಸ್ಲೋಗನ್ ಮೂಲಕ ಚಂದನವನದಲ್ಲಿ ಮಿಂಚ್ತಾ ಇರುವಂತಹ ಡಾಲಿ ಧನಂಜಯ್ ಇತ್ತೀಚಿನ ದಿನಗಳಲ್ಲಿ ಆಯ್ಕೆ ಮಾಡ್ತಿರುವಂತಹ ಸ್ಕ್ರಿಪ್ಟ್ ಅವ್ರನ್ನ ಕನ್ನಡ ಚಿತ್ರರಂಗದಲ್ಲಿ ಫ್ಯೂಚರ್ ಸೂಪರ್ ಸ್ಟಾರ್ ಫಿಕ್ಸ್ ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ಟಿದೆ. ಇನ್ನು ಡಾಲಿ ಅವರ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸದ್ಯಕ್ಕೆ ಎಲ್ಲರೂ ಕಾಯ್ತಾ ಇರೋದು ಡಾಲಿ ಧನಂಜಯ್ ಅವರ ಮುಂದಿನ ಸಿನಿಮಾಗಾಗಿ. ಕನ್ನಡ ಚಿತ್ರರಂಗದ ಸಲಗ, ಕರಿಚಿರತೆ ಅಂತ ಕರೆಸ್ಕೊಳ್ಳುವಂತಹ ದುನಿಯಾ ವಿಜಯ್ ಸಲಗ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ. ದುನಿಯಾ ವಿಜಯ್ ಅವರ ಕ್ವಾಲಿಫಿಕೇಶನ್ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ. ದುನಿಯಾ ವಿಜಯ್ ಅವರು ಹೈಸ್ಕೂಲ್ ಅನ್ನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯಕ್ಕೆ ಎಲ್ಲರೂ ಅವರ ಭೀಮಾ ಸಿನಿಮಾ ಯಾವಾಗ ರಿಲೀಸ್ ಅಂತ ಕಾಯ್ತಾ ಇದ್ದಾರೆ. ದೊಡ್ಡಮನೆ ಕುಟುಂಬದ 3ನೇ ಜನರೇಷನ್ ನ ಪ್ರತಿಭೆ ಆಗಿರುವಂತಹ ಯುವರಾಜ್ ಕುಮಾರ್ ಯುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸಿನಿಮಾದ ರಿಲೀಸ್ ಟೈಮ್ ಡಿಸೆಂಬರ್ ಅಂತ ಫಿಕ್ಸ್ ಆಗಿದೆ. ಇನ್ನು ಯುವರಾಜ್ ಕುಮಾರ್ ಅವರ ಕ್ವಾಲಿಫಿಕೇಶನ್ ಡಿಗ್ರಿ ಇನ್ ಆರ್ಕಿಟೆಕ್ಚರ್. ಸ್ಯಾಂಡಲ್ವುಡ್ ನ ದೂತ್ ಪೆಡ ಅಂತ ಕರೆಸ್ಕೊಳ್ಳುವಂತಹ ದಿಗಂತ್ ಅವರ ಕ್ವಾಲಿಫಿಕೇಶನ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಾಮರ್ಸ್ ಆಗಿದೆ. ದಿಗಂತ್ ಅವರ ಕಂಬ್ಯಾಕ್ ಆಗಿ ಇಡೀ ಸ್ಯಾಂಡಲ್ವುಡ್ ಕಾಯ್ತಿದೆ ಅಂದ್ರೆ ಕೂಡ ತಪ್ಪಾಗಲ್ಲ. ಫಿಲಂ ಬ್ಯಾಕ್ ಗ್ರೌಂಡ್ ಇದ್ರೂ ಕೂಡ ತಮ್ಮ ಸ್ವಂತ ಪ್ರತಿಭೆ ಹಾಗೂ ಪರಿಶ್ರಮದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಇವತ್ತು ಕನ್ನಡ ಚಿತ್ರರಂಗದ ಆಕ್ಷನ್ ಪ್ರಿನ್ಸ್ ಆಗಿರುವಂತಹ ಧ್ರುವ ಸರ್ಜಾ 12ನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇವರನ್ನ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಫೈನೆಸ್ಟ್ ಡ್ಯಾನ್ಸರ್ ಅಂದ್ರೆ ಕೂಡ ತಪ್ಪಾಗಲ್ಲ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಉತ್ತರಾಧಿಕಾರಿಯಾಗಿರುವಂತಹ ಜೂನಿಯರ್ ರೆಬಲ್ ಸ್ಟಾರ್ ಅಂಬರೀಷ್ ಮಾಡಿರೋದು ಕೇವಲ ಒಂದೇ ಸಿನಿಮಾ ಆಗಿದ್ರು ಕೂಡ ಫ್ಯಾನ್ ಫಾಲೋಯಿಂಗ್ ಇವ್ರಿಗೂ ಕೂಡ ಏನ್ ಕಮ್ಮಿ ಇಲ್ಲ. ಇತ್ತೀಚೆಗಷ್ಟೇ ಮದುವೆ ಆಗೋ ಮೂಲಕ ದಾಂಪತ್ಯ ಜೀವನಕ್ಕೆ ಕೂಡ ಕಾಲಿಟ್ಟಿದ್ದಾರೆ. ಇನ್ನು ಅಭಿಷೇಕ್ ಅಂಬರೀಷ್ ಅವರ ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡೋದಾದ್ರೆ ಮಾಸ್ಟರ್ ಡಿಗ್ರಿ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂಡ್ ಡೆಮೋಕ್ರೆಟಿಕಲ್ ಪಾಲಿಟಿಕ್ಸ್ ನ ಪೂರೈಸಿದ್ದಾರೆ. ಕನ್ನಡ ಚಿತ್ರರಂಗದ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಕೂಡ ಗ್ರಾಜುಯೇಷನ್ ಮುಗಿಸಿದ್ದಾರೆ. ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ಹಾಗೆ ನೋಡೋದಕ್ಕೆ ರಾಜ್ ಬಿ ಶೆಟ್ಟಿ ಸಿಂಪಲ್ ಹಾಗೂ ನಾರ್ಮಲ್ ಆಗಿದ್ರು ಕೂಡ ಪರ್ಫಾರ್ಮೆನ್ಸ್ ಹಾಗೂ ಟ್ಯಾಲೆಂಟ್ ವಿಚಾರಕ್ಕೆ ಬಂದ್ರೆ ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನುವಂತಹ ಅವರ ವಿಶ್ವರೂಪ ನಿಜಕ್ಕೂ ಕೂಡ ಬೇರೆಯವ್ರಿಗಿಂತ ಅವರನ್ನ ಯುನೀಕ್ ಆಗಿ ಕಾಣುವ ಹಾಗೆ ಮಾಡುತ್ತೆ. ಕ್ವಾಲಿಫಿಕೇಶನ್ ವಿಚಾರಕ್ಕೆ ಬಂದ್ರೆ ರಾಜ್ ಬಿ ಶೆಟ್ಟಿ ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ದಾರೆ. ಕಾಂತಾರ ಸಿನಿಮಾದ ಮೂಲಕ ಇಡೀ ಭಾರತೀಯ ಚಿತ್ರರಂಗಕ್ಕೆ ಪರಿಚಿತ ಆಗಿರುವಂತಹ ಕನ್ನಡ ಚಿತ್ರರಂಗದ ಸಬ್ಯಸಾಚಿ ಪ್ರತಿಭೆ ರಿಷಬ್ ಶೆಟ್ಟಿ BCom ಮಾಡಿದ್ದಾರೆ. ಕನ್ನಡದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಇವರು ಹೇಗ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಟೈಮ್ ತಗೊಂಡ್ರು ಪರವಾಗಿಲ್ಲ, ಒಳ್ಳೆ ಸಿನಿಮಾ ಮೂಲಕನೇ ಬರ್ತೀನಿ ಅಂತ ನಮ್ಮ ಜನತೆಗೆ ತೋರಿಸಿದಂತಹ ಸ್ಟಾರ್ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಸದ್ಯಕ್ಕೆ ಚಿತ್ರರಂಗದ ಸೆನ್ಸೇಷನಲ್ ಸ್ಟಾರ್ ಆಗಿದ್ದಾರೆ. ಅವರ ಸಿನಿಮಾ ಬಿಡುಗಡೆ ಆದ್ರೆ ಖಂಡಿತವಾಗಿಯೂ ಅದರಲ್ಲಿ ಏನಾದ್ರೂ ಮಾಡೇ ಮಾಡಿರ್ತಾರೆ ಅನ್ನೋದನ್ನ ಪ್ರೇಕ್ಷಕರು ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿರುವಂತಹ ಮೆಜಿಷಿಯನ್ ನಮ್ ಶೆಟ್ರು. ಇನ್ನು ನಮ್ಮ ರಕ್ಷಿತ್ ಶೆಟ್ರು ಕೂಡ ಇಂಜಿನಿಯರಿಂಗ್ ಮಾಡಿದ್ದಾರೆ. ನಮಸ್ಕಾರ 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 ಅಂತ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಹಂತ ಹಂತವಾಗಿ ಬೆಳೆದು ಬಂದು ಇಂದು ಕನ್ನಡ ಚಿತ್ರರಂಗದ ಗೋಲ್ಡನ್ ಸ್ಟಾರ್ ಆಗಿರುವಂತಹ ಗಣೇಶ್ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಪ್ಲೊಮೊ ಇನ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಆಗಿದೆ. ಕನ್ನಡ ಚಿತ್ರರಂಗಕ್ಕೆ ವಿಭಿನ್ನ ಸಿನಿಮಾಗಳ ನಿರ್ದೇಶನದ ಓಂಕಾರವನ್ನ ಬರೆದಿರುವಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಭಾರತದ ಸರ್ವಶ್ರೇಷ್ಠ ನಿರ್ದೇಶಕರಲ್ಲಿ ಒಬ್ಬರಾಗಿ ಕಾಣಿಸ್ಕೊಳ್ತಾರೆ. ಇನ್ನು ಉಪೇಂದ್ರ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಆಫ್ ಕಾಮರ್ಸ್ ನಲ್ಲಿ ಡಿಗ್ರಿ ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಅತ್ಯಂತ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತಹ ಹಾಗೂ ಅಭಿಮಾನಿಗಳಿಂದ ದೇವರ ರೀತಿಯಲ್ಲಿ ಪೂಜಿಸಲ್ಪಡುವಂತಹ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಕೂಡ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಕುತೂಹಲ ಇದೆ. ತಿಳಿದು ಬಂದಿರುವಂತಹ ಮಾಹಿತಿಗಳ ಪ್ರಕಾರ ದರ್ಶನ್ ಅವರು 12ನೇ ತರಗತಿಯನ್ನ ಮುಗಿಸಿದ್ದಾರೆ. ಕರುನಾಡ ಚಕ್ರವರ್ತಿ ಆಗಿರುವಂತಹ ಶಿವಣ್ಣ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಕಳೆದ 3 ಜನರೇಷನ್ಗಳಿಂದಲೂ ಕೂಡ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಲ್ಲಿ ಲೀಡರ್ ಆಗಿ ಕಾಣಿಸ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಸ್ಪೆಷಲ್ ಆಗಿ ವಿವರಿಸುವಂತಹ ಅಗತ್ಯ ಇಲ್ಲ. ತಂದೆಯ ಕಾಲದಿಂದಲೂ ಕೂಡ ಸ್ಟಾರ್ ಪಟ್ಟವನ್ನ ತಮ್ಮ ಕಿರೀಟದಂತೆ ಹೊತ್ಕೊಂಡು ಬಂದವರು ಶಿವಣ್ಣ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡೋದಾದ್ರೆ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಇನ್ ಕೆಮಿಸ್ಟ್ರಿ ಮಾಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿರುವಂತಹ ದೊಡ್ಡ ಮನೆಯ ನಂದಾದೀಪ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಲಿಸ್ಟ್ ಅಲ್ಲಿ ಇದ್ದಾರೆ. ಡ್ಯಾನ್ಸ್ ಇರ್ಲಿ, ನಟನೆನೇ ಇರ್ಲಿ, ಅವ್ರನ್ನ ಮೀರಿಸುವಂತಹ ಮತ್ತೊಬ್ಬ ಕಲಾವಿದ ತುಂಬಾ ವಿರಳ.
ಕರ್ನಾಟಕ ರತ್ನ ಅಪ್ಪು ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಡಿಪ್ಲೊಮಾ ಮಾಡಿದ್ರು. ಆಲ್ ಇಂಡಿಯಾ ಕಟೌಟ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಆಟಿಟ್ಯೂಡ್ ಮತ್ತು ಖಡಕ್ ಮಾತಿಗೆ ಸಿಕ್ಕಾಬಟ್ಟೆ ಫೇಮಸ್ ಮತ್ತು ಅವರ ಅಭಿಮಾನಿಗಳು ಕೂಡ ಅದನ್ನೇ ಅವರಿಂದ ಇಷ್ಟಪಡ್ತಾರೆ. ಸದ್ಯಕ್ಕೆ ಅವರ 46ನೇ ಸಿನಿಮಾದ ಬಗ್ಗೆ ಪ್ರತಿಯೊಬ್ರು ಕೂಡ ಎಕ್ಸೈಟೆಡ್ ಆಗಿದ್ದಾರೆ. ಹಾಗೂ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತನಾಡೋದಾದ್ರೆ ಸುದೀಪ್ ಅವರು ಇಂಡಸ್ಟ್ರಿಯಲ್ ಹಾಗೂ ಪ್ರೊಡಕ್ಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಅನ್ನು ಪೂರೈಸಿದ್ದಾರೆ. ಇನ್ನು ಕೊನೆಯದಾಗಿ ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳೋದು ನಮ್ಮೆಲ್ಲರ ನೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದರೂ ಕೂಡ ನಾವು ಕಾಣುವಂತಹ ಕನಸು ಯಾವತ್ತೂ ಕೂಡ ಆಕಾಶ ಮೀರೋ ಹಾಗೆ ಇರಬೇಕು ಅನ್ನೋದನ್ನ ಪ್ರೂವ್ ಮಾಡಿದವರು ಯಶ್. ಇವತ್ತು ಇಂಡಿಯನ್ ಫಿಲಂ ಇಂಡಸ್ಟ್ರಿ ಆಳ್ತಿರುವಂತಹ ರಾಕಿಂಗ್ ಸ್ಟಾರ್ ಯಶ್ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಇನ್ ಆರ್ಟ್ಸ್ ಆಗಿದೆ. ಇದೇ ಗೆಳೆಯರೆ ನಮ್ಮ ಕನ್ನಡ ಚಿತ್ರರಂಗದ ತಾರೆಯರ ಎಜುಕೇಶನ್ ಕ್ವಾಲಿಫಿಕೇಶನ್ಗಳು. ಇದರಲ್ಲಿ ಕೆಲವರು ಹೈ ಕ್ವಾಲಿಫೈಡ್ ಆಗಿದ್ರೆ ಇನ್ನು ಕೆಲವರು ಎಜುಕೇಶನ್ ಕ್ವಾಲಿಫಿಕೇಶನ್ ಕಡಿಮೆ ಇದ್ರೂ ಕೂಡ ನಾವು ಆಕ್ಟ್ ಮಾಡೋದ್ರಲ್ಲಿ ಕ್ವಾಲಿಫೈಡ್ ಆಗಿದ್ದೀವಿ ಅಂತ ಸಾಬೀತು ಮಾಡಿ ತೋರಿಸಿದ್ದಾರೆ. ಈ ಕಂಟೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ನಿಮ್ಮ ನೆಚ್ಚಿನ ನಟ ಯಾರು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳ ಜೊತೆಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಮನು.